back to me and welcome back to my YouTube channel. Yes, after a long time ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವಾಗಲೂ ನಾನು ಲಾಂಗ್ ಗ್ಯಾಪ್ ಇಟ್ಕೊಂಡೆ ವಿಡಿಯೋ ಮಾಡೋದಾಯಿತು, ಯಾಕಂದರೆ ಟೈಮ್ ಸಿಗಬೇಕಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಏನಿಲ್ಲ, ಇವತ್ತು ಜಸ್ಟ್ ರ್ಯಾಂಡಮ್ ವಿಡಿಯೋ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದರು, ನನ್ನ ಫ್ರೆಂಡ್ ಆ್ಯಂಡ್ ನನ್ನ ಅಣ್ಣ ಎಲ್ಲರೂ ಬರ್ತಿದ್ದಾರೆ. ಈವನ್ ಪ್ರೇರಣ್ ಇಸ್ ಕಮ್ಮಿಂಗ್. ಸೊ ಎಲ್ರಿಗೂ ಚಿಲ್ಲಿ ಅಂದರೆ ಮಶ್ರೂಮ್ ಚಿಲ್ಲಿ ಮಾಡೋಣ ಅಂತ ರೆಡಿ ಮಾಡಿರೋದ್ರಿಂದ ಫಸ್ಟ್ ನನ್ನ ಜೊತೆ ಮಶ್ರೂಮ್ ಚಿಲ್ಲಿ ಮಾಡೋಕ್ಕೆ ಜಾಯ್ನ್ ಆಗಿ. ಸೊ ಅವರೆಲ್ಲ ಆಲ್ರೆಡಿ ಬರ್ತಿದ್ದಾರೆ ಆ್ಯಂಡ್ ವಿಡಿಯೋ ಮಾಡ್ತಿರೋದು ನನ್ನ ಫ್ರೆಂಡ್ ಅಷ್ಟೇ. ಶೀ ಈಸ್ ಆಲ್ರೆಡಿ ಇಯರ್. ಅವರೆಲ್ಲ ಆಮೇಲೆ ಜಾಯ್ನ್ ಆಗ್ತಾರೆ. ಅಷ್ಟರಲ್ಲಿ ನಾನು ಮಶ್ರೂಮ್ ಚಿಲ್ಲಿ ಮಾಡ್ಕೊಂಬಿಡೋಣ. ಏನಿಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಏನು ಜಾಸ್ತಿ ಅಂದರೆ ಐಟಮ್ಸ್ ಇದ್ದಾವೆ, ಬಟ್ ಅಡುಗೆ ಮನೆ ಐಟಮ್ಸ್ ಮಾತ್ರ ಇರೋದು. ಬಿಕಾಸ್ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಸೆನ್ಷಿಯಲ್ ಥಿಂಗ್ಸ್ ಬೇಕಲ್ಲ, ಅಷ್ಟೇ ನಮ್ಮ ಮನೇಲಿರೋದು. ಸೊ ಇವತ್ತೇ ಫಸ್ಟ್ ಟೈಮ್ ನಾನು ಮಶ್ರೂಮ್ ಚಿಲ್ಲಿನ ಟ್ರೈ ಮಾಡ್ತಿರೋದು. ಸೊ ನಿಮ್ಮೊಟ್ಟಿಗೆ ಟ್ರೈ ಮಾಡ್ತೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ, ನೋಡೋಣ. ನನ್ನ ಸ್ಟವ್ವೇ ಆನ್ ಮಾಡಿಲ್ಲ, ನಿಮ್ಮ ಹತ್ರ ಮಾತಾಡ್ಕೊಂಡು. ನನಗೆ ಎಣ್ಣೆ ಜಾಸ್ತಿ ಕಾಯೋದು ಇಷ್ಟನೇ ಆಗಲ್ಲ, ಅದು ಫುಲ್ಲು ಆರಿಬಿಡುತ್ತೆ. ಅಲ್ಲಿ ಇಲ್ಲಿ ಪಕ್ಕದಲ್ಲೆಲ್ಲ ಆರಿಬಿಡುತ್ತೆ. ಇದು ನನ್ನ ಹೋನ್ ರೆಸಿಪಿ. ಚೆನ್ನಾಗದು ಫ್ರೈ. ಏನು ಗೊತ್ತಾ, ನನಗೆ ಕರಿಬೇವು ಹಾಕೋದಕ್ಕೆ ಗೊತ್ತಾ ಇಷ್ಟ. ಫುಲ್ ಅದು ಫ್ಲೇವರ್ ಸ್ಮೆಲ್ ಬರುತ್ತಲ್ಲ ತಾನೇ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದ್ರು ತಾನೆ. ಆ ಒಂದು ಫ್ಲೇವರ್ ಬೇಕಾದ್ರೆ ನನಗೆ ಅಷ್ಟೇ ಕರಿಬೇವು ಇಷ್ಟ. ಏನಿಲ್ಲ, ಇಲ್ಲಿ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಫುಲ್ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊತೀನಿ. ಇದು ಆಲ್ರೆಡಿ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಾರಿ, ಬೇಜಾರು ಮಾಡ್ಕೊಂಬೇಡಿ. ಅಂದರೆ ಕಾರ್ನ್ಫ್ಲವರ್, ಮೈದಾ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಎಣ್ಣೆ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ಇದು ಸುಮ್ಮನೆ ರ್ಯಾಂಡಮ್ ಆಗಿ ಜಸ್ಟ್ ಡೇ ಬ್ಲಾಗ್ ಅಷ್ಟೇ. ಸ್ವಲ್ಪ ಉರಿ ಜಾಸ್ತಿ. ನಾನಿಲ್ಲಿ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಿಲ್ಲ ಇವತ್ತು. ಬಿಕಾಸ್ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕ್ಕೊಂಡಿದ್ದೆ, ಜಸ್ಟ್ ಆ ಫ್ಲೇವರ್ಗೋಸ್ಕರ ಅಷ್ಟೇ ನಾನು ಹಾಕ್ಕೊತಿರೋದು. ನಾನು ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ತೀನಿ. ಏನಿಲ್ಲ, ನಾನು ಅಳತೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ನನಗೆ ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ಎಷ್ಟು ಬೇಕು ಅಂತ. ಸೊ ಅಷ್ಟನ್ನು ಮಾತ್ರ ಯೂಸ್ ಮಾಡ್ತೀನಿ. ಐ ಥಿಂಕ್ 2 ಸೋಯಾ ಸಾಸ್ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕೋಗಿದೆ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತದೆ. ಇದು ಮೇನ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ ಆಗಿರೋದ್ರಿಂದ ಚಿಲ್ಲಿ ಸಾಸ್ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. But I am trying this. ಹೀಗೆ ತಕ್ಕಷ್ಟು ಉಪ್ಪು. ನಮ್ಮ ಮನೆ ಉಪ್ಪು ಎಷ್ಟು ಉಪ್ಪು ಹಾಕಿದ್ರೂ ಉಪ್ಪೇ ಆಗಲ್ಲ ಗುರು. ಮತ್ತೆ ಜಾಸ್ತಿ ಹಾಕ್ಬಿಟ್ಟರು, ಸ್ವಲ್ಪ ಕಡಿಮೆ ಮಾಡೋದು. ಸ್ವಲ್ಪ ಲೈಟಾಗಿ ನೀರು ಹಾಕೋಣ.
ಸೊ ಫೈನಲಿ ಮಶ್ರೂಮ್ ಚಿಲ್ಲಿ ರೆಡಿ. ಫೈನಲ್ ಆಗಿ ಮಶ್ರೂಮ್ ಚಿಲ್ಲಿ ರೆಡಿ ಆಗಿದೆ. ಆ್ಯಂಡ್ ಇವಾಗಷ್ಟೇ ನಿಖಿತಾನು ಬಂದಿದ್ದಾಳೆ. ಅನ್ನಕ್ಕೆಲ್ಲ ಇಟ್ಬಿಟ್ಟು ಊಟ ಮಾಡಿ ಸ್ವಲ್ಪ ನಾವೆಲ್ಲ ಆಟ ಆಡಬೇಕು, ಕ್ಯಾಚ್ ಏನಾದರೂ ಆಡೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಆ್ಯಂಡ್ ಅನ್ನ ಮಾಡ್ತೀನಿ ಅಷ್ಟೇ, ಯಾಕಂದರೆ ಗೊಜ್ಜು ಅನುಷಕ ಕೊಟ್ಟು ಕಳಿಸಿದ್ದಾರೆ. ಬಿಕಾಸ್ ನಿಖಿತಾಗೆ ನಿಯರ್ ಇದೆ ಅವ್ರ ಮನೆ. ಸೊ ಅವ್ರು ಬಂದ್ಬಿಟ್ಟು ಗೊಜ್ಜು ಕೊಟ್ಟಿದ್ದಾರೆ ನಿಖಿತಾ ಕೈಲಿ. ಅದಕ್ಕೆ ಅನ್ನ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲಗ್ತೀವಿ. ದಿ ನೆಕ್ಸ್ಟ್ ಡೇ. ಹಾಯ್, ಇವಾಗೊಂದು ಆಲ್ರೆಡಿ 5 o'clock ಆಗಿದೆ. ಇವಾಗ ನಿಖಿತಾಗೊಂದು ಸರ್ಪ್ರೈಸ್ ಕಾದಿದೆ. ಬಿಕಾಸ್ ಅವಳು ಮಲಗಿದ್ದಾಳೆ. ಏನು ಸರ್ಪ್ರೈಸ್ ಅಂದರೆ, ನಾವು ಒಂದು ವಾಷಿಂಗ್ ಮಿಷಿನ್ ಚಿಕ್ಕದು ಬರುತ್ತಲ್ಲ, ಒಂದು 5,000 ರೇಂಜಿಗೆ, ಆ ವಾಷಿಂಗ್ ಮಿಷಿನ್ ಬುಕ್ ಮಾಡಿದ್ವಿ. ಸೊ ಅವ್ರು ಇವಾಗ ಬಂದಿದ್ದಾರೆ. ಸೊ ಆಲ್ರೆಡಿ 5 ಆಗಿದೆ, ಅವ್ರು ಇವಾಗ ಬಂದಿದ್ದಾರೆ. ಬಂದ್ಬಿಟ್ಟು ಸರ್ ಬನ್ನಿ ಮೇಲೆ ಬಂದಿದ್ದಾರೆ. ಕಂಪ್ಲೀಟ್ಸಿ ನಮಗಂತೂ ಇಷ್ಟು ದಿನ ಬಟ್ಟೆ ವಾಶ್ ಮಾಡಿ ಸಾಕಾಗಿತ್ತು. ನಿಖಿತಾ ನಿಖಿತಾ ನಿಕ್ಕಿ ಎದೋ ಮೇಲೆ ಇನ್ನೂ ನಿಮಿಷ ಬೈ, ನೀನು ತೋರಿಸ್ತೀನಿ. ಬ್ಯಾಕ್. ನಾವು ಜಸ್ಟ್ ಇವಾಗ ಅಡುಗೆ ಮಾಡೋಣ ಅಂತ ಹೊರಟಿದ್ದವರು, ಇಲ್ಲ ಆಚೆ ಹೋಗೋಣ ಊಟಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಊಟಕ್ಕೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಪ್ರೇರಣವ್ರಿಗೆ ಕೆಲಸ ಇದೆ, ಲೈಕ್ ENT ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಸೊ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಹಾಗೆ ಹೊಂದಿವೆ ಊಟಕ್ಕೆ ಹೋಗ್ತೀವಿ. ಸೊ ಎಕ್ಸೈಟಿಂಗ್ ಆಗಿದೆ. ಎಷ್ಟೋ ದಿನ ಆದಮೇಲೆ ನಾವೆಲ್ಲರೂ ಡಿನ್ನರ್ ನೈಟ್ ಆ ಥರ ಹೋಗ್ತಿರೋದು. ಗೈಸ್, ನಾನು ಚೆನ್ನಾಗಿದ್ದೀನ, ಇವ್ರು ಚೆನ್ನಾಗಿದ್ದಾರೆ? ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ರ ಪ್ರಕಾರ ಇವ್ರು ಚೆನ್ನಾಗಿದ್ದಾರಂತೆ, ನನ್ನ ಪ್ರಕಾರ ನಾನೇ ಚೆನ್ನಾಗಿರೋದು. ನಾವಿಬ್ಬರಲ್ಲಿ ಹೋಲಿಸ್ಕೊಂಡ್ರೆ ಇವತ್ತು ಚೆನ್ನಾಗಿ ಕಾಣ್ತಿದ್ದೀನಲ್ಲ ನಾನು? ಸಕ್ಕತ್ತಾಗಿ ಕಾಣ್ತೀನಿ. ಕ್ಯೂ ನಿಂತಿದ್ರು ನನಗೆ, ನಾನು ನೋಡಿದ್ರೆ ನಿಮಗೆ ಬಿಟ್ಟಿದ್ದೆ. ಕ್ಯೂ ಇವ್ರಿಗೆ ನಿಂತ ಮುಂದೆ ಪ್ರಸಾದ ತಿನ್ಕೊಳ್ಳೋದಕ್ಕೆ, ಅದಕ್ಕೆ ಅಲ್ವಾ? ಹೌದು. ಫ್ರೀಯಾಗಿ, ಫ್ರೀ ಕಾಸ್ಟ್ ಅಂದರೆ ಎಲ್ಲ ಕಡೆ ಕ್ಯೂ ನಿಂತೇ ನಿಂತಾರೆ. ಎಕ್ಸ್ಪೆನ್ಸಿವ್ಸ್ ಮಾತ್ರ ಕ್ಯೂ ಇದೆ. ಬಾ ಪೋಸ್ ಕೊಟ್ಟಿದ್ದು ಸಾಕು. ವೆಲ್ಕಮ್ ಬ್ಯಾಕ್. ನೀ ಫುಟ್ವೇರ್ ಬಿಚ್ಚಿ ಹೋಗ್ಬೇಕು. ಹೋಗೋದ ಬಿಡಿಲ್ಲ, ಅದನ್ನೇ ನಾವು ಹೇಳಿದ್ದು. ಬಿಚ್ಚಿಬಿಟ್ಟು ಹೋಗೋಣ ನಮಗೆ. ಎಲ್ಲಿ ಬಿಚ್ಚಬೇಕಂತ? ಅಲ್ಲಿ ಮುಂದೆ. ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ. ಶಶಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೊನೆಗೂ ಬಿಡಲೇ ಇಲ್ಲ, ಕರ್ಕೊಂಡ್ಬಂದು ನೋಡ್ದಾ ಹೆಂಗೆ ಹೇಳ್ತಾರೆ? ಸ್ಲಿಪ್ಪರ್ ಹಾಕೊಂಡು ಹೋಗ್ಬಾರ್ದು, ಬರೋ ಕಡೆ. ವಿ ಆರ್ ಹಿಯರ್ ಟು ಡಿನ್ನರ್. ಸೊ ಲೆಟ್ಸ್ ಗೋ. ಹೊಟ್ಟೆ ತುಂಬ ಹಸಿತಿದೆ. ಫಸ್ಟ್ ಊಟ ಮಾಡೋಣ ನಿಖಿತಾ, ಆಮೇಲೆ ಫೋಟೋಸ್ ತಗೊಳ್ಳೋಣ. ಹ್ಞೂ, ನನಗೂ ಹೊಟ್ಟೆ ಹಸಿತಿದೆ. ಔಟ್ ಮಾಡ್ತೀನಿ ಇಲ್ಲ, ಇದರಲ್ಲಿ ಊಟ ಕೊಡಿಸ್ತಾರೆ ಇವತ್ತು ಎಲ್ಲರೂ. ಓನ್ಲಿ ವೆಜ್. ಪ್ರೇರಣ ಅವ್ರದ್ದು ಇವತ್ತು ಬರೀ ವೆಜ್ಜು, ನಮ್ದು ನಾನ್ ವೆಜ್ಜು. ಪನ್ನೀರ್. ನೀವೇನಕ್ಕೆ ವೆಜ್ ತಿಂತಿರೋದು? ಅಣ್ಣ ಫುಲ್ ದೇವ್ರು ಮಾಡ್ತವ್ರೆ, ಅದಕ್ಕೆ. ರೂಮಲ್ಲಿ ಮಾಡಂಗಿಲ್ವಾ? ಏನ ರೂಮಲ್ಲಿ ಮಾಡಂಗಿಲ್ಲ? ವೆಜ್ಜಾ? ನಾನ್ ವೆಜ್. ನೆನ್ನೆ ತಿಂದಲ್ಲೋ, ಮತ್ತೆ ತಿನ್ನಲ್ಲ? ತಿಂದಿಲ್ಲ ಅಂದ್ರೆ ಈ ರೀತಿ ನೋಡಿ, ನನಗೋಸ್ಕರ ಹಾಟೆಲ್ಲ ಬಿಡಿಸ್ತವ್ರೆ. ನಿಂದ ಟ್ರೇಡಿಂಗ್ ಆಫ್ ಮಾಡಿ. ಇವತ್ತು ಮೂನ್ ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನೆ ಹೌದು ಮೂನು ಅಲ್ಲಿ.
ಹೆಂಗಿತ್ತು ಇವತ್ತು? ನೈಸ್. ಅಂದರೆ ನನಗೆ ರೈಸ್ ಅಷ್ಟು ಓಕೆ ಅನ್ನಿಸ್ಲಿಲ್ಲ. ಸೊ ನೆಕ್ಸ್ಟು ಫಿಶು ಇಲ್ಲಾಂದ್ರೆ ರೈಸ್ ತಿನ್ನೋಣ ಅಂತ ಫಸ್ಟ್ ಟೈಮ್ ಗೇರ್ ಗಾಡಿ ಓಡಿಸ್ತಿದ್ದಾರೆ. ಐ ಮೀನ್ ನನ್ನ ಜೊತೆ ನಾನು ಹೆಂಗೆ ಕುತ್ಕೊಂತೀನಿ ಬಾಯ್. ತಗೋ ಇದು ಡಿಕ್ಕಿಗೆ ಹಾಕೋ. ಓಕೆ ನಡಿ. ನೆಕ್ಸ್ಟ್ ಇವಾಗ ಫಿಶ್ ಊಟ ತಿನ್ನಕ್ ಹೋಗ್ತಿದ್ವಿ. ಅಯ್ಯೋ ಹೊಟ್ಟೆ ತುಂಬ್ದಂಗ ಆಗಿಲ್ವಾ ನಿಗಿತಾ? ಅಲ್ಲಿ ಹೊಟ್ಟೆ ತುಂಬ್ದಂಗ ಆಗಿಲ್ವಾ? ಹಾ ಐ ನನಗೆ ಸಾಂಬಾರ್ ಬೇಡ, ನಂಗೆ ಫ್ರೈಯಲ್ಲಿ ಯಾವ್ದು ಚೆನ್ನಾಗಿರುತ್ತೆ? ತವಾದ ಫಿಶು ಅದೊಂದು ಕೊಟ್ಬಿಡಿ ಸಾಕು. ಅದು ಮುಳ್ಳೈತಾ? ನಂಗೆ ಮುಳ್ಳಿದ್ರು ಪರವಾಗಿಲ್ಲ, ನಂಗೆ ಅದು ತರದ್ ಕೊಡಿ. ಸೈಡ್ಸ್ ಬೇಡ ನಂಗೆ. ನೀವು ತಿನ್ನಲ್ಲ ಏನಿಲ್ಲ, ನೀವೇನಕ್ಕೆ ಬಂದಿದ್ದೀರಾ ನಮ್ಮನ್ನ ನೋಡಕ್ಕ? ನೀವೇನ್ ತಿಂತೀರಾ? ಯಾಕೆ? ನಂಗೆ ತಿನ್ನಿಸ್ತಿಲ್ಲ ಇವಳು. ಅಲ್ಲಿಗೆ ಬಂದೆ ಅವಾಗ ನೀನು ಅಲ್ಲಿ ಇಟ್ಕೊಂಡು ಹೋಗ್ತದೆ. ಆಹಾ ಫಿಶು ನನ್ಗೆ ಇವಾಗ್ಲೂ ಎಲ್ಲಿ ಗೊತ್ತಾ? ಫಿಶು ಮದ್ದೂರಲ್ಲಿ ನಿಗಿದ ಆ ಫ್ಲೇವರ್ ಇನ್ನೂ ಹೋಗಿಲ್ಲ. ಫಿಶ್ ತಿನ್ನಿದ ಫ್ಲೇವರ್ ಮದ್ದೂರಲ್ಲಿ. ಶಶಿ ನೀರು ಕೊಡಪ್ಪ, ಓಪನ್ ಮಾಡ್ಕೊಡಪ್ಪ. ಇದೆ ಹೇಳ್ತೀನಿ ಹೋಗೋದು ಬಿಡ. ನಮ್ದು ಅಡ್ಡ ಇವತ್ತು ಅವರು ಅಂಗಡಿನ ಓಪನ್ ಮಾಡಿಸಿದ್ರು ಐಸ್ ಕ್ರೀಮ್ ಇಸ್ಕೊಬೇಕು ಕಣೋ ಅವತ್ತಂಗೆ. ಏನು ಹುಡುಕ್ತಿದ್ಯಾ ಶಶಿ? ನನಗೂ ತಿನ್ಸ ತಗೊಳಪ್ಪ. ಆರ್ಲಿ ಸುಡ್ಬೇಕಿರು. ಫುಲ್ಲು ನಿಂಬೆಹಣ್ಣು ಹಿಂಡು. ಫಿಶ್ ತಿನ್ನಕ್ಕೆ ಬರಲ್ಲ ಗುರು ಇವಳಿಗೆ. ಹಿಂಡಪ್ಪ. ನನಗೆ ಬಾಲ ತಲೆ ಯಾರಿಗಾದ್ರೂ ಇರಲಿ. ಪರ್ಕ್ ಯಾರು ಗುರು ನೀನು? ನಾನು ಚಿಕನ್ ತಿನ್ನೋದೇ ಹೆಚ್ಚು. ಬೆಸ್ಟ್ ಚಾಕ್ನ ಅಂತ ಇವ್ರಿಬ್ರು ಇಟ್ಕೊಂಡು ಹೋಗ್ರಿ. ಯಾರಾದ್ರೂ ವ್ಲಾಗ್ ನೋಡ್ತಿರೋರು ಇರು ಸುಡ್ತೈತೆ ತಿನ್ಲಿ. ಅದು ಕಂಡ ತಿನ್ಸು. ಮೇಲ್ಗಡೆ ಸ್ಕಿನ್ ಅಲ್ವಂತೆ ಅವನಿಗೆ. ಸ್ಕಿನ್ ನನಗೆ ಕೊಡು. ನಾನು ಚಿಕನ್ ಸ್ಕಿನ್ ತಿನ್ನಲ್ಲ, ಆದರೆ ಫಿಶಿನ ಸ್ಕಿನ್ ತಿಂತೀನಿ. ಕಂಡದಲ್ಲಿ ಏನೂ ಇರಲ್ಲ ಮಸಾಲೆ. ಬಾಲ ನನಗೆ, ಕತ್ತು ನಿಮಗೆ. ಮೂಳೆ ಸಕ್ಕತ್ತು ಬೇಬಿ, ಸಕ್ಕತ್ ಬೇಕಾ? ದೂರ ಸಹ ಕೇಳ್ತೀನಿ. ಹೆಂಗಿದೆ ಗೊತ್ತಾ ಫಿಶು? ನಾನು ಇವಾಗಲೇ ಹೇಳ್ತಿದ್ದೀನಿ. ಬಾಲ ನನಗೆ, ಕತ್ತು ನಿಮಗೆ, ಐ ಮೀನ್ ತಲೆ ನಿಮಗೆ. ನನಗೆ ಏನೇನೋ ಫಿಶ್ ತಿಂದೆ. ಎಲ್ಲಿ ತಂದಿದ್ದು ಅಲ್ಲ, ಅವಾಗಲಿಂದ ಪೀಸ್ ಅಂತಾನೆ ತೋರಿಸ್ತೀನಿ. ನಿಖಿತಾ ಅಲ್ಲಿ ಕಬ್ಬಾಳಮ್ಮ ಮೀನ್ ಸೆಂಟರ್ ಬಿಟ್ಬಿಟ್ಟು ಇಲ್ಲಿ ವೆಜ್ ಸೆಂಟರ್ಗೆ ಬಂದು ಅಲ್ಲ ವೆಜ್ ತಿನ್ನೋದಕ್ಕೆ. ಬೀಡ ಅಡ್ಡ ನಮ್ಮ ಅಡ್ಡ ಇದು. ಬೀಡ ಅಡ್ಡ
ಏ ಬಾರೋ ಅಲ್ಲಿ ಐಸ್ ಕ್ರೀಮ್ ಅವತ್ತು ನಂಗೆ ಕಪ್ಪಗೆ ಹಾಕ್ಸ್ಕೊಡು ಬಾರೋ. ಇವತ್ತು ಕಪ್ಪಗೆ ಹಾಕೊಡಿ ಅಂತ ಇಲ್ಲಿ. ಹಾಯ್ ಬೀಡ ಏನಾದರೂ ತಿನ್ಬೇಕಂದ್ರೆ ಇಲ್ಲ ನಮ್ಮ ಸ್ಟೈಲ್ ನೋಡಿ ಕಲ್ತ್ಕೊಳ್ಳಿ. ಆ್ಯಕ್ಚುಲಿ ನಾನು ಲವಂಗ ತಿನ್ನಲ್ಲ, ಲವಂಗ ಎಲ್ಲ ಹಾಕ್ಬಿಟ್ಟು ಐಸ್ ಕ್ರೀಮ್ನ ತೆಗೆದು ಇದ್ರೊಳಗಡೆಗೆ ಹಾಕಿ ಟ್ರೈ ದಿಸ್ ಫುಲ್ ಒಳಗಡೆ ನೆಕ್ಸ್ಟ್ ಡೇ ಮಾಡ್ತಿರೋವಂಥ ವಿಡಿಯೋ ಈಗ ಮಧ್ಯಾಹ್ನ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೆನ್ನೆ ಲೇಟ್ ಆಗಿದ್ದರಿಂದ ಅಲ್ಲಿಗೆ ನಾನು ಸ್ಟಾಪ್ ಮಾಡಬೇಕಾಗಿತ್ತು ವಿಡಿಯೋನ. ಇವಾಗ ಜಸ್ಟ್ ಎಲ್ಲರೂ ಕೆಲ್ಸಕ್ಕೆ ಹೋದ್ರು ಮಾರ್ನಿಂಗೆ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಆಲ್ರೆಡಿ 1 o'clock ಆಗಿದೆ. ಸೊ ಮೊಳಕೆ ಹುಳಿಕಾಳಿತ್ತು, ಸೊ ಅದರಿಂದ ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಹಂಗೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸಿ ಸಾಂಬಾರೆಲ್ಲ ಮಾಡಿಕ್ಕಿ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಪ್ರೇರಣವರು ಬರ್ತಿದ್ದಾರೆ. ಬಿಕಾಸ್ ಅವರು ಕಾಯಿ ಕಟ್ಟಿದ್ರು, ಯಾವುದದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿದ್ರು. ಅದೇ ಕಾರಣಕ್ಕೆ ಅವ್ರು ನೆನ್ನೆ ವೆಜ್ ತಿಂತಿದ್ದು, ನಾನ್ ವೆಜ್ ತಿಂದು ಆಲ್ಮೋಸ್ಟ್ 15 days ಆಗಿದೆ ಅವ್ರದ್ದು. ನಾಳೆ ಏನೋ ಕಾಯಿ ರಿಮೂವ್ ಮಾಡಬೇಕಂತೆ. ಸೊ ಇವತ್ತೇ ಹೋಗ್ತಿದ್ದೀವಿ. ಅವರು 4 times ಏನೋ ವಿಸಿಟ್ ಮಾಡಬೇಕಿತ್ತಂತೆ. ಸೊ ಇಷ್ಟು ದಿನದಲ್ಲಿ ಆಲ್ರೆಡಿ 3 times ಆಗಿದೆ. ಇವತ್ತಿಗೆ 4 times ವಿಸಿಟ್ ಮಾಡಿ ನಾಳೆ ಕಾಯಿ ಬಿಚ್ಚಿಸ್ಕೊಂಡು ಬರ್ತಾರೆ. ನಾಳೆದೇ ವ್ರತ ಲಾಸ್ಟ್ ಆಗುತ್ತೆ ಅವ್ರದ್ದು. ಸೊ ಅದಕ್ಕೆ ಫುಲ್ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಕಿದ ಕೆಲಸ ನೋಡ್ಕೊಬೇಕು ಅಷ್ಟೇ. ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಂಗಿದ್ರೆ ರೆಸ್ಟ್ ಮಾಡ್ತೀನಿ, ಎಲ್ಲ ನೋಡ್ತೀನಿ. ಮಿಕ್ಕಿದ ಕೆಲಸ ಏನಾಗುತ್ತೆ ಹಂಗೆ ಮಾಡ್ತೀನಿ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಮಾಡಿ ಆಮೇಲೆ ಸಂಜೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋ ಟೈಮಿಗೆ ಸಿಗ್ತೀನಿ. ಅಂಟಿಲ್ ಸ್ಟೇ ಟ್ಯೂನ್, ಬಾಯ್. ಓ ಗಾಡ್, ತುಂಬಾ ಲೇಟ್ ಆಗಿದೆ ಇವಾಗ. ಐ ನೀಡ್ ಟು ಲೀವ್ ನಾವು. ಅವ್ರು ಬಂದು ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿಂದ ಮೈಸೂರು ರೋಡ್ವರೆಗೂ ಹೋಗೋದಿದೆಯಲ್ಲ, ಬೇಗ ಬೇಗ ಹೋಗೋಣ. ಲೆಟ್ಸ್ ಗೋ ನೌ. ಬಾಯ್. ಎಷ್ಟೊತ್ತಾಯ್ತು ಗೊತ್ತಾ ಬಂದು ನಾನು? 15 minutes ಅಲ್ಲೆಲ್ಲ ಇಲ್ಲೇ ಇದ್ದೆ. ರೌಂಡ್ ಹೊಡಿಬೇಕೀಗ. 16 ನಾಳೆ ಕಂಪ್ಲೀಟ್ ಅಲ್ಲ ನೋಡ. ಅಲ್ಲಿ ಅಷ್ಟು ರಶ್ ಇಲ್ಲ ಇವತ್ತು. ಸದ್ಯ ಫೈನಲಿ ಕಾಯಿ ಸಿಕ್ತು. 19 ಇವತ್ತಿನ ಡೇಟ್ 19 ಕಾಯಿ ಸಿಕ್ತು. ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ಅಲ್ಲ ಕಾಯಿ? ಹ್ಞೂ, ಇವತ್ತು 19. ಇವಾಗ ಹೊಡಿಯೋದು ಹೆಂಗೆ? ಬಿಡ್ಸ್ಕೊಡ್ತಾರೆ. ಎಲ್ಲಿ?
ಸೊ ಫೈನಲಿ ಪ್ರೇರಣೆ ನೋಡ್ದು ಇವತ್ತು ವ್ರತ ಮುಗ್ದಿದೆ. ಕಾಯಿದು ಸುಲಿಸೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಸುಲಿಸ್ಕೊಂಬರ್ಲಿ. ಈಸ್ ಕಮಿಂಗ್, ಬರ್ತಿದ್ದಾರೆ, ಬನ್ನಿ. ಫೈನಲಿ ವ್ರತ ಮುಗೀತಾ ಇವತ್ತಿಗೆ. ಆ ಸ್ವೀಟ್ ಮಾಡಿ ಕಂಪ್ಲೀಟಾಗಿ ಸ್ವೀಟ್ ಮುಗಿಯೋವರೆಗೂ ಮನೇಲಿ ವ್ರತ ಕಂಪ್ಲೀಟ್ ಆದಂಗೆ. ಏನು ಬೇಡ್ಕೊಂಡಿದ್ದೆ? ಹೇಳ್ಬಾರ್ದಂಗೆಲ್ಲ. ಓಕೆ, ಏನೇ ಬೇಡ್ಕೊಂಡಿದ್ರು ಒಳ್ಳೇದಾಗಲಿ. ಸೊ ಫೈನಲಿ ಹೋಮ್ ಇವಾಗಷ್ಟೇ ಬಂದು ಬೇಗ ಬೇಗ ತಟ್ಟಂತ ಮುದ್ದೆ ಮಾಡ್ಕೊತಿದ್ದೀನಿ. ಬೇಗ ಊಟ ಮಾಡಿ ಮುದ್ದೆ ಅಂತ ಮಲ್ಕೊಳ್ಳೋಣ. ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಅಂಟಿಲ್ ಟೇಕ್ ಕೇರ್, ಬಾಯ್.